ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಯಾವುದು ಲೈಕ್ ಕಂಟೆಂಟ್ ಈ ಥರ ಯಾವುದು ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಜಸ್ಟ್ ಇವತ್ತು ಲೈಕ್ ಧರ್ಮಸ್ಥಳ ಶೃಂಗೇರಿ ಎಲ್ಲ ಹೊರಟಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ಸ್ಟಾರ್ಟ್ ಆಗಲಿ ಅಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ರೂಔಟ್ ದ ವ್ಲಾಗ್ ಏನೇನಿರುತ್ತೆ ಅಂತ ನಿಮಗೆ ತೋರಿಸ್ತಾ ಹೇಳ್ತಾ, ಅಕಸ್ಮಾತ್ ನನ್ನಲ್ಲಿ ಏನಾದರೂ ಲೈಕ್ ಇಂಪ್ರೂವ್ಮೆಂಟ್ ಇರಬೇಕು ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಸೊ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಈಗ ಜಸ್ಟ್ ಬಂದುಬಿಟ್ಟು ನಾವು ಶೃಂಗೇರಿಗೆ ರೀಚ್ ಆಗಿದ್ದೀವಿ. ಸೊ ಶೃಂಗೇರಿ ಶಾರದಮ್ಮನ ದರ್ಶನ ಕೂಡ ಆಗಿದೆ. ಸೊ ಈಗ ಇಲ್ಲಿ ಏನು ಬಂದರೆ ನೆನಪಾಗುತ್ತೆ ಅಂತ ಹೇಳಿದರೆ, ಸೊ ನಾನು ಸಣ್ಣವನಿದ್ದಾಗ ಇಲ್ಲಿ ಬಂದುಬಿಟ್ಟು ಅಕ್ಷರಾಭ್ಯಾಸ ಮಾಡಿಸಿದ್ರು. ಸೊ ನಮ್ಮ ಮನೆಯಲ್ಲೆಲ್ಲರೂ ಕೂಡ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸಿರೋದು. ಸೊ ಇಲ್ಲ ಮೇನ್ ಹೈಲೈಟ್ ಅಂತ ಅಂದರೆ ಲೈಕ್ ಫಿಶ್ ಇದೆ. ಸೊ ಹಾಗೆ ಸೊ ನಿಮ್ಮ ಮನೇಲಿ ಯಾರ್ಯಾರು ಬಂದ್ಬಿಟ್ಟು ಶೃಂಗೇರಿ ಶಾರದಮ್ಮ ಪೀಠದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಧರ್ಮಸ್ಥಳ ಹೋಗ್ತೀವಿ. ಸೊ ಅಲ್ಲಿ ಸ್ಟೇ ಆಗಿ ಮಂಡೇ ನಾವು ಸೋಮವಾರ ಪೂಜೆ ಮುಗಿಸಿ ನೆಕ್ಸ್ಟ್ ಏನೇನು ಮಾಡ್ತೀವಿ, ಎಲ್ಲ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಈಗ ದರ್ಶನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗಿದ್ದೀವಿ. 6:30ಗೆ ಎದ್ದೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಹೆವಿ ಚಳಿ ಇರೋ ಕಾರಣ ಆಗಲಿಲ್ಲ. 10 ಸತಿ ಅಲಾರಾಮ್ ಹೊಡೆದ್ರೂ ಮತ್ತೆ ಆಫ್ ಮಾಡಿ ಮಲ್ಕೊಂಡಿದ್ದೀವಿ. ನಾವು ಅಣ್ಣ ಬೇರೆ ಈಗ ಸ್ನಾನಕ್ಕೆ ಹೋಗಿದ್ದಾನೆ. ಎಲ್ಲ ಸಂಧ್ಯಾ ವಂದನೆ ಮುಗಿಸಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಕೊಬರೋಣ ಏನು ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪನ ಅಂದ್ಬಿಟ್ಟು ನಮ್ಮ ಅಣ್ಣ ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಹೊರಗೆ ಬಂದು ರೆಡಿಯಾಗಿದ್ದಾನೆ. ಅವ್ನು ರೆಡಿ ಆಗಿದ ತಕ್ಷಣ ನಾವು ಹೊರಗೆ ಮಾಡೋಣ, ಬಂದು ನೋಡ್ಕೊಬೋಣ ಏನು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ದೊಡ್ಡಪ್ಪ ಇರೋ ರೂಮು. ನಮ್ಮ ಅಕ್ಕ ಬೇರೆ ಇಲ್ಲಿ ಕೆಲಸ ಆಗಿದ್ದಾರೆ ಅಂತ ಅರ್ಕೆ ಬಿಟ್ಟು ಹೊಡ್ಕೊಂಡು ಯಾವುದು ಟ್ವಿನ್ಸ್ ಇದ್ದಾರೆ, ಇಲ್ಲೇ ಇದ್ದಾರೆ ಇಬ್ರು. ಇವರಿಬ್ರು ಬೆಂಗಳೂರಲ್ಲಿ ಇರೋದು ಒಳ್ಳೆ ಹುಡುಗಿ ಇದ್ರೆ ನೋಡಿ ಎಲ್ಲ ಯಾವ ರೇಂಜಿಗೆ ರೆಡಿ ಆಗಿದ್ದಾಳೆ ಅಂದ್ರೆ ಮಾತಾಡಕ್ಕೆ ಬರ್ತಾ ಇಲ್ಲ, ಓಡೋಗ್ತಿದ್ದಾಳೆ.
ಹಾಯ್ ಎವ್ರಿವನ್, ಈಗ ನಾವು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮುಗಿಸಿ ಸೌತಡ್ಕ ಗಣಪತಿ ಹಾಗೂ ಶಿಶಿಲಾಗೆ ಹೊರಟಿದ್ದೀವಿ. ಶಿಶಿಲಾ ಏನಕ್ಕೆ ಫೇಮಸ್ ಅಂತ ಅಂದರೆ ಅದು ಮತ್ಸ್ಯ ತೀರ್ಥ ಅಂತಲೇ ಕರೀತಾರೆ. ಅಲ್ಲಿ ಯಾವ್ಯಾವ ಥರ ಏನೇನಿದೆ ಅಂತ ಜಸ್ಟ್ ತೋರಿಸ್ಕೊತಾ ಹೋಗ್ತೀನಿ. ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಶಿಶಿಲಾದಲ್ಲಿದ್ದೀನಿ. ಸೊ ಇಟ್ಸ್ ಫೇಮಸ್ಲಿ ಕಾಲ್ಡ್ ಆ್ಯಸ್ ಮತ್ಸ್ಯ ತೀರ್ಥ. ಸೊ ಇಲ್ಲಿ ಫುಲ್ಲು 4 ಕಿಲೋಮೀಟರ್ಸ್ ಸರೌಂಡಿಂಗ್ ಏನಿದೆ ಕಪಿಲಾ ರಿವರ್. ಸೊ ಇಲ್ಲಿ ಪೂರ್ತಿ ಬಂದುಬಿಟ್ಟು ಫಿಶಸ್ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಸ್ಟ್ರಿಕ್ಟಾಗಿ ಫಿಶ್ ಹಿಡಿಯೋಂಗಿಲ್ಲ. ಲೈಕ್ ದಿಸ್ ಇಸ್ ಫ್ರಮ್ ಕರ್ನಾಟಕ ಗೌರ್ನಮೆಂಟ್. ಸೊ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲೆಲ್ಲ ಕೂಡ ಫಿಶಸ್ ಇದೆ. ಯು ಕ್ಯಾನ್ ಸಿ. ಪಾರ್ಕಿಂಗ್
ಹೌದು ಅಚ್ಚಿ